ಮಂದಿ, ಕನ್ಯೆ ಸಿಗಲಾರ್ದಕ್ಕೆ ಕೆಲವು ಮಂದಿ ಏನೇನೋ ಪಾಪ ಅವ್ರ ಜೀವನನ ಬಹಳಷ್ಟು ಬೇಸರಾಗಿ ಹೋಗ್ಬಿಟ್ಟಾವ್. ಕೆಲವು ಮಂದಿಗೆ ಕನ್ಯೆನ ಸಿಗ್ತಾ ಇಲ್ಲ. ಕನ್ಯೆ ಕೊಡೋರು ಡಿಮಾಂಡ್ ನೋಡಿದ್ರೆ ಕನ್ಯೆ ನೋಡಕ್ ಹೋಗೋರು ಕನ್ಯೆ ನೋಡಕ್ ಹೋಗಬಾರದು, ಹಂಗ ಡಿಮಾಂಡ್ ವಿಚಾರ. ಕೆಲವು ಮಂದಿ ಕನ್ಯೆ ನೋಡಕ್ ಹೋಗೋರು ಡಿಮಾಂಡ್ ಎಷ್ಟು ಅಂದ ಅಂತ ಮಾಡ್ರಿ ನೀವು. ಕನ್ಯೆ ತೋರ್ಸೋರ್ಗೆ ಹುಡುಗ ನೌಕರಿದವನ ಇರ್ಬೇಕು, ಒಂದೇದಿದ್ದು ಡಿಮಾಂಡ್. ನೌಕರಿ ಅಷ್ಟೇ ಇದ್ರೆ ನಡೆಯಂಗಿಲ್ಲ, ಮತ್ತ ಅವನ ಹೆಸರಿನ್ಯಾಗ ಹೊಲ ಇರಬೇಕು, ಅದು ಎರಡನೇದ್ದು. ಮತ್ತ ಚಲೋ 3 BHK ಮನಿ ಇರಬೇಕು, ಇದು ಮೂರನೇದ್ದು. ಮತ್ತ ಅತ್ತಿ ಮಾವ ಜೀವಂತ ಇರಬಾರ್ದು, ಅವ್ರ ಫೋಟೋದಾಗ ಮಳೆ ಆಗಿರ್ಬೇಕು, ಇದು ನಾಲ್ಕನೇದ್ದು. ಇಷ್ಟು ಡಿಮಾಂಡ್ ಇಟ್ಕೊಂಡು ಕನ್ಯೆ ನೋಡಕ್ ಹೋಗ್ತಾರ ಇವ್ರು. ಮತ್ತ ಅವರು ಉಲ್ಟಾ ಹಿಂಗ ವಿಚಾರ ಮಾಡಿದ್ರ, ಬರೇ ನೌಕರಿ ಇರಬೇಕು, ನೌಕರಿ ಇದ್ದ ಮೇಲೆ ಮತ್ತ ಹೊಲ ಇರಬೇಕು, ಮತ್ತ ಮನಿ ಇರಬೇಕು, ಆದ್ರೂ ಮತ್ತ ನಮ್ಮ ಮಗಳು ಮನಿ ಬಿಟ್ಟು ಹೊರಗೆ ಏನೋ ಒಂದು ಕೆಲಸ ಮಾಡಕ್ಕಲ್ಲ ನೋಡ್ರಿ, ಹಿಂಗಿದ್ರೆ ಕನ್ಯೆ ಕೊಡ್ತೀವಿ ಅನ್ನುವಂತಹ ವಿಚಾರ ಮಾಡ್ತೀವಲ್ಲ. ಈ ಕಡೆಯಿಂದ ಆ ಕಡೆ ಹೊರಗೆ ಹೋಗಿ ಒಂದ್ ಸಣ್ಣ ಕೆಲಸನೂ ಮಾಡಂಗಿಲ್ಲ ಅಂತಂದ್ರೆ ಹೊಲ ಯಾಕಬೇಕು, ಅಷ್ಟು ದೊಡ್ಡ ಮನಿ ಯಾಕಬೇಕು? ಬದುಕಾಕ ನೌಕರಿ ಇದ್ರೆ ಸಾಲಂಗಿಲ್ಲ. ಮತ್ ಬರೀ ನೌಕರಿ ಇದ್ದವ್ರಿಗೆ ಅಟ್ಟ ಕನ್ಯೆ ಕೊಡ್ತೀನಿ ಅನ್ನೋದಾದ್ರೆ ಮತ್ ನಮ್ಮ ರೈತರು ಏನ್ ಅನ್ಯಾಯ ಮಾಡ್ಯಾರ? ಎಷ್ಟೋ ಮಂದಿ ರೈತರ ಮಕ್ಕಳಿಗೆ ಕನ್ಯೆ ಸಿಗ್ತಾ ಇಲ್ಲ. ಈಗ ನಮ್ಮ ನಾಡಿನೊಳಗೆ ಈ ಸದ್ಯ 3G ಇಂದ ಸ್ಟಾರ್ಟ್ ಆಗ್ಯದ. ಇವತ್ತು ಸದ್ಯ ಇಂಡಿಯಾದೊಳಗೆ 5G ನಡೆದದ. 5G ಏನ್ ನಡೆದದ? 5G ನಡೆದದ. ಇಂಡಿಯಾದೊಳಗೆ 5G ನಡೆದದ. ಇನ್ನು ಸ್ವಲ್ಪ ದಿವಸ ಬಿಟ್ರೆ 10Gನೂ ಬರ್ತದ. 5G ಬಂದದ, ಮುಂದೆ 10Gನೂ ಬರ್ತದ. ಆದ್ರ ನಮ್ಮದೆಲ್ಲ ಎಲ್ಲ ತಲೆಗಿಟ್ಕೊಳ್ಬೇಕು, 5G 10G ಇಲ್ಲ ಅಂದ್ರೆ ಬದುಕಾಕ್ ಬರ್ತದ. ಆದ್ರೆ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಸಾಯಿ ಮಠ ಹೊಟ್ಟಿಗೆ ಗಂಜಿ ಕೊಡೋರು ಮಾತ್ರ ನಮ್ಮ ನಾಡಿನ ರೈತರು ಅನ್ನುವಂಥದ್ದನ್ನು ಯಾರು ಕೂಡ ಮರೆಯೋಂಗಿಲ್ಲ. ಅವ ತಾನೊಬ್ಬನ ಬದುಕುವುದಿಲ್ಲ, ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಬಡದಾಡದವ ನೌಕರದಾರ. ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಬಡದಾಡವ ನೌಕರದಾರ. ಆದ್ರೆ ಹಲವಾರು ಜನಗಳ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಬದುಕಾವ ಶೇತಕರಿ ರಾಜ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವಂಗ ರಾಜ ಅಂತ ಕರೆದಾರ, ಶೇತಕರಿ ರಾಜ ಅಂತ ಕರೆದಾರ. ಇಟ್ಟು ಬಂಗಾರ ಇಟ್ಟಲ್ಲಿ ಇಟ್ರ ಒಂದು ಗುಂಜಿ ಕರಗ್ತದ. ಇಟ್ಟು ಬಂಗಾರ ಇಟ್ಟಲ್ಲಿ ಇಟ್ರ ಒಂದು ಗುಂಜಿ ಕರಗ್ತದ. ಇಟ್ಟು ಬಂಗಾರ ಇಟ್ಟಲ್ಲಿ ಇಟ್ರ ಒಂದು ಗುಂಜಿ ಕರಗ್ತದ. ಅದು 1 kg ಇದ್ರಂದ್ರೆ ಒಂದು ಗುಂಜಿನ ಕಮ್ಮಿ ಆಗಿರ್ತದೆ ಇಟ್ಟಲ್ಲಿ ಇಟ್ರ. ಅದೇ ಬಂಗಾರವನ್ನ ಇಟ್ಟಲ್ಲಿ ಇಟ್ರ ಕರಗ್ತದ ಅನ್ನೋದು ಗೊತ್ತೈತಿ. ಆದ್ರೆ ಭೂಮಿ ತಾಯಿ ಹೊಟ್ಟೆ ಒಳಗೆ ಹೋಗಿ ಒಂದಿಷ್ಟು 4 ಕಾಳನ್ನು ಇಟ್ಟು ಬಂದು ಬಿಟ್ರೆ 3 ತಿಂಗಳಿಗೆ ಮತ್ತೆ 30 ಕ್ವಿಂಟಲ್ ಕಾಳು ಕೊಡುವಂತ ದೊಡ್ಡ ತಾಕತ್ತು ಭೂಮಿ ತಾಯಿ ನಮಗ್ ಕೊಟ್ಟೈತೆ. ಅಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನ್ ಕೊಡ್ಬೇಕು ಭಗವಂತ? ಯಾವ ಬ್ಯಾಂಕ್ನಾಗ ನಿಮಗ ಹೋಗಿ 1 ಲಕ್ಷ ರೂಪಾಯಿ ರೊಕ್ಕ ಇಟ್ರ 3 ತಿಂಗಳದಾಗ ಡಬಲ್ ಮಾಡಿ ಕೊಡ್ತಾವ್ರಿ? ಯಾವ್ದಾರ ಬ್ಯಾಂಕ್ ಐತಿ ಹಂಗ? ಐತೇನ್ರಿ ಅವರ? 1 ಲಕ್ಷ ರೂಪಾಯಿ ರೊಕ್ಕ ಕೊಟ್ರ 3 ತಿಂಗಳದಾಗ ಡಬಲ್ ಮಾಡಿ ಕೊಡ್ತೇವೆ ಅನ್ನುವಂಥ ಬ್ಯಾಂಕ್ ಯಾವ್ರ ಅದಾವನ್ರಿ? ಸುರೇಶ್ ಗೌಡ್ರ ನಿಮ್ ಊರಾಗಿದ್ರೆ ಹೇಳ್ರಿ, 10 ಲಕ್ಷ ರೂಪಾಯಿ ತಂದು ಇಡ್ರು ಅಂತ ಯಾರದ ಹೇಳಿ? ಇಲ್ಲ. ನಾವು ರೊಕ್ಕ ಇಟ್ಟಿದ್ದು ಡಬಲ್ ಆಗ್ಬೇಕಾದ್ರೆ 9 ವರ್ಷ ಬೇಕಾಗ್ತದ ಬ್ಯಾಂಕ್ನೊಳಗೆ. ಇದು ಸಿಸ್ಟಮ್ ಅದ. ನಮ್ಮ ರೊಕ್ಕ ಡಬಲ್ ಆಗಕ್ಕೆ 9 ತಿಂಗಳು ಬೇಕಾಗ್ತದೆ, 9 ವರ್ಷ ಬೇಕಾಗ್ತದ. ಭಗವಂತನ ದೊಡ್ಡ ಬ್ಯಾಂಕ್ ಅಂತದ್ದು ಐತಂದ್ರೆ ತಿಥಿ ನೋಡಿ ಚಂದಾಗ ಹೋಗಿ ಹೊಲದಾಗ 4 ಕಾಳು ಹಿಂಗ್ ಬಿತ್ತಿ ಬಂದು ಬಿಟ್ರೆ ಎಷ್ಟು ಕ್ವಿಂಟಲ್ ಕಾಳುಗಳು 3 ತಿಂಗಳದಾಗ ಕೊಡ್ತಾನಂತಂದ್ರೆ ಅವ ಎಷ್ಟು ದೊಡ್ಡವಿರ್ಬೇಕು ಪರಮಾತ್ಮ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಇಂತಹ ರೈತರಿಗೆ ಕನ್ಯೆ ಸಿಗುದು ಬಹಳಷ್ಟು ಕಷ್ಟ ಆಗಿ ಹೋಗ್ಬಿಟ್ಟದ. ಹಾಗೆ ಕನ್ಯೆ ನೋಡೋದಕ್ಕೆ ಬಹಳಷ್ಟು ಮಂದಿ ಪ್ರಯತ್ನ ಪಡ್ತಾರ. ಆದ್ರೆ ಜೇಡ್ರ ದಾಸಿಮಯ್ಯನವರು ಕನ್ಯೆ ಹುಡುಕಾಕತ್ತಿದ್ದಿಲ್ಲ, ಹೆಣ್ಣು ಹುಡುಕಾಕತ್ತಿದ್ದಿಲ್ಲ, ಒಲವಿನ ಕಣ್ಣು ಹುಡುಕಾಕತ್ತಿದ್ರು. ನೋಡ್ರಿ ಅವ್ರಿಗೆ ನಮಗಿರುವಂತ ವ್ಯತ್ಯಾಸ. ಸಹಧರ್ಮಿಣಿಯನ್ನ ಹುಡುಕಾಡಕತ್ತಿದ್ರು. ಹೆಣ್ಣು ಹುಡುಕಾಡೋರು ಬೇರೆ, ಒಲವಿನ ಕಣ್ಣು ಹುಡುಕಾಡೋರು ಬೇರೆ. ಅವರು ಸಹಧರ್ಮಿಣಿಯನ್ನ ಹುಡುಕಾಡಕತ್ತಿದ್ರು. ಹುಡುಕಾಡುವಂತ ಸಂದರ್ಭದೊಳಗೆ ಒಂದು ಊರಿಗೆ ಬರ್ತಾರೆ, ಗಬ್ಬೂರ್ ಅನ್ನುವಂತ ಊರಿಗೆ. ಗಬ್ಬೂರ್ ಅನ್ನುವಂತ ಊರಿನೊಳಗೆ ಒಂದು ಕುಟುಂಬ ಇತ್ತು. ಆ ಕುಟುಂಬದೊಳಗಿರ್ತಕ್ಕಂತಹ ಮಲ್ಲಿನಾಥ ಮತ್ತು ಮಹಾದೇವಿ ಅನ್ನುವಂತಹ ದಂಪತಿಗಳಿಗೆ ಒಬ್ಬ ದುಗ್ಗಳೆ ಅನ್ನುವಂತ ಹೆಣ್ಮಗಳು ಹುಟ್ಟಿರ್ತಾಳೆ. ಅವ್ರ ಮನೆಗೆ ಬಂದ್ರು ಜೇಡ್ರ ದಾಸಿಮಯ್ಯನವರು. ಜೇಡ್ರ ದಾಸಿಮಯ್ಯನವರು ಕನ್ಯೆ ನೋಡಕ್ಕಂತ ಅವ್ರ ಮನೆಗೆ ಬಂದ್ರಲ್ಲ, ಅವ್ರ ಮನೆಗೆ ಬಂದಂತ ಟೈಮ್ದೊಳಗೆ ಒಂದು ಕಂಡೀಷನ್ ಹಾಕ್ತಾರ ಅವ್ರು. ನೀವು ಕೇಳ್ತಿರಲ್ಲ, ಅಡಿಗೆ ಮಾಡಕ್ ಬರ್ತೈತಿಲ್ಲ? ಅಮ್ಮ ಈ ಕಡೆ ಕೇಳ್ರಿ, ಈ ಕಡೆ ನೋಡ್ರಿ, ಏನ್ ಸಮಸ್ಯೆ ಐತಲ್ಲಿ? ಏ ಹುಡುಗರು ಗರ್ದಿ ಕರೋನಕ್ಕ ಗಪ್ಪ ಬಸ ವಿಚಾರ ಮಾಡ್ಕೊಳ್ರಿ. ಕನ್ಯೆ ನೋಡಕ್ಕಂತ ಅವ್ರ ಮನೆಗೆ ಬಂದ ನೀವು ಹೋಗಿರಲ್ಲ, ಏ ತಂಗಿ ಅಡಿಗೆ ಮಾಡಕ್ ಬರ್ತೈತೇನ? ಅಡಿಗೆ ಮಾಡಕ್ ಬರ್ತೈತೆ ಅಂದ ಕೂಡಲೇ ಕೆಲವು ಮಂದಿ ನೋಡ್ಬೇಕು, ಎಲ್ಲ ಮಾಡ್ತಾಳ್ರಿ ನನ್ನ ಮಗಳು. ಏನ್ ಮಾಡ್ತಾಳ್ರಿ? ನೀವೇನ್ ಹೇಳ್ತೀರಿ ಎಲ್ಲ ಮಾಡ್ತಾಳ್ರಿ ನನ್ನ ಮಗಳು. ಅದ ಏನೇನ್ ಮಾಡ್ತಾಳ? ಒಂದ ಮಾತನಾಗ ಹೇಳ್ಬೇಕಂದ್ರೆ A to Z ಮಾಡ್ತಾಳ ನೋಡ್ರಿ ನನ್ನ ಮಗಳು ಅಂತ ನೀವ್ ಹೇಳಂಗಿಲ್ಲ. ಹಿಂಗ ಇವಾಗ ಕನ್ಯೆ ನೋಡಕ್ ಹೋದ ಮಾವ್ ಅನ್ಕೊಂಡ A to Z ಅಂದ್ರೆ ಎಲ್ಲಾ ಬರ್ತೈತೆ ಅಂದ್ರೆ ನಂದೆಂತ ನಶೀಬ್ ಇರ್ಬೇಕು.
ಈ ಸೊಸಿನ ಕರ್ಕೊಂಡು ಹೋಗಿ ಮನೆಗೆ ಮದುವೆ ಮಗನಿಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ ದಿವಸ ಒಂದೊಂದು ಐಟಮ್ ಮಾಡಿ ಹಾಕ್ತಾಳೆ ನನಗಂತ ತಿಳ್ಕೊಂಡು ತನ್ನ ಚಿಂತೆಗೆ ತಾದನ. ಅವ್ರ ಅತ್ತಿ ಇಟ್ಟಾಕೊಂಡು ಚಲೋ ಅಡಿಗೆ ಮಾಡೋ ಸೊಸಿ ಸಿಕ್ಕಳ ಅಂದ್ರೆ ನನ್ನ ಕೆಲಸ ಬಂದಕ್ಕ ಅಂತ ತಿಳ್ಕೊಂಡು ಅಕ್ಕಿನ ಕನಸನಾಗ ಅಕ್ಕಿ ಅದಾಳ. ಮತ್ತೆಲ್ಲಾ ಮಾಡುವಂತ ಹೆಂಡತಿ ಸಿಕ್ಕಳ ಅಂದ್ರೆ ನಂದು ಭಾಳ ಚಲೋ ಆತಂತ ತಿಳ್ಕೊಂಡು ಅವ ಗಂಡು ತನ್ನ ಕನಸನಾಗ ತಾದನ. ಈಕಿ ಒಂದ ಮಾತನಾಗ ಹೇಳ್ಬಿಟ್ರು ಮನೆಯವರು, ಎ ಟು ಜಡ್ ಮಾಡ್ತಾಳ ನೋಡ್ರಿ ನಿಮ್ಮ ಮಗಳ ಅಂತ. ಎ ಟು ಜಡ್ ಮಾಡ್ತಾಳ ಅಂದ ಕೂಡಲೇನ ಮದ್ವಿ ಮಾಡ್ಕೊಂಡು ಬಂದ್ರು. ಮದ್ವಿ ಮಾಡ್ಕೊಂಡು ಮತ್ತೆ ಹೊಡಿ ಮನೆಗೆ ಕರ್ಕೊಂಡ್ ಬರ್ಬೇಕಲ್ಲ. ಕರ್ಕೊಂಡು ಬಂದ ಕೂಡಲೇನ ಮತ್ತೆ ಎ ಟು ಜಡ್ ಮಾಡ್ತಾಳ ಅಂದ್ರೆ ಶಶಿ ಇವತ್ತು ಏನಾದ್ರು ಸ್ಪೆಷಲ್ ಮಾಡುವ ಅಂದವ ಮಾವ. ಅವಂಗ ಹೊಟ್ಟಿ ತಿನ್ಬೇಕನ್ನುವಂತ ಆಸೆ. ಒಂದೇ ದಿವಸ ಅನ್ನ ಜುನಕ ಮಾಡಿಟ್ಲಕ್ಕಿ. ಅನ್ನ ಜುನಕ ಮಾಡಿಟ್ಲು. ಬಹುತೇಕ ಇದು ಒಂದೇ ದಿವಸದ ಸ್ಪೆಷಲ್ ಇರ್ಬೇಕಂತ ತಿಳ್ಕೊಂಡು ಹೊಡೆದವ. ಮಧ್ಯಾಹ್ನ ಊಟಕ್ಕೆ ಬಂದ ಮತ್ತು ಅನ್ನ ಜುನಕನ ಇಟ್ಟಿದ್ಲಕ್ಕಿ. ಅವಾಗ ಬಹುತೇಕ ಮುಂಜಾನೆ ಇದು ಉಳಿದಿರ್ಬೇಕು, ಅದಕ್ಕೆ ಕೊಟ್ಟಿರ್ಬೇಕು ಬಿಡು ಅಂತ ತಿಳ್ಕೊಂಡು ಅದನ್ನ ಹೊಡೆದ. ಮತ್ತೆ ರಾತ್ರಿ ಬಂದ ಮತ್ತು ರಾತ್ರಿ ಅನ್ನ ಜುನಕನ ಇತ್ತು. ಬಹುತೇಕ ಮುಂಜಾನೆ ಮಾಡಿದ್ದು ಭಾಳ ಆಗಿರ್ಬೇಕು, ಉಳ್ದೈತಿ ಕೆಡ್ಸೋದು ಏನಂತ ಕೊಟ್ರ ಅಂತ ತಿಳ್ಕೊಂಡು ಏನೂ ಮಾತಾಡ್ಲಾರ್ದಂಗ ಅನ್ನ ಜುನಕನ ಉಂಡವ. ಮರುದಿವ್ಸ ನಾಷ್ಟಕ್ಕೆ ಹೊಕ್ಕನ ಮತ್ತು ಅನ್ನ ಜುನಕನ ಇಟ್ಟಾಳಕಿ. ಅಲ್ಲ ಯವ್ವ, ನಿನ್ನೆರ 3 ಹೊತ್ತು ಅನ್ನ ಜುನಕನ ಉಣಿಸಿದಿ, ಇವತ್ತೇನು ಮತ್ತೆ ಮುಂಜಾನೆ ಅನ್ನ ಜುನಕನ ತಗೊಂಡ್ ಬಂದಿ ಅಂದಾಗ ಅವಾಗ ಅಕ್ಕಿ ಅಂದ್ಲಂತ. ಮತ್ ನಾ ಮಾತಾಡಕ್ ಬಂದಾಗ ಕನ್ಯಾ ನೋಡಕ್ ಬಂದಾಗ ನಾ ಏನ್ ಹೇಳೇನ್ರಿ, ಏನ್ ಹೇಳ್ಯಾರ ನಿಮ್ ಮನ್ಯಾಗ ಎ ಟು ಜಡ್ ಮಾಡ್ತೀವಿ ಅಂತ ಹೇಳ್ಯಾರ. ಎ ಟು ಜಡ್ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಏ ಅಂದ್ರ ಅನ್ನ, ಜಡ್ ಅಂದ್ರೆ ಜುನಕ, ಇವ್ ಆಡ್ಬಿಟ್ರೆ ಏನೂ ಬರೋದಿಲ್ಲ ಅಂದ್ಲಕ್ಕಿ. ನಾವು ಕನ್ಯಾ ನೋಡಕ್ ಹೋದ್ ಇವತ್ನವ್ರು ಮತ್ತೆ ಏನ್ ಬರ್ತೈತಿ ನಿಮ್ಗ ಅಂತಂದ್ರೆ ಎಲ್ಲಾ ಬರ್ತೈತ್ರಿ ಅಂದ್ಲಂತಕಿ. ಇವತ್ತಿನ ಒಂದಿಷ್ಟು ಮಂದಿ ಆಧುನಿಕ ಹೆಣ್ಮಕ್ಳು ಹುಟ್ಟ್ಯಾರಲ್ಲ, ಇವತ್ತಿನ ಕಾಲಕ್ಕೆ ಸೆಟ್ ಆಗ್ಯಾರ ಅವ್ರು. ಅವ್ರ ಮನ್ಯಾಗ ಕೇಳಿದ್ಬಿಡ್ಲಿ ಏನೇನ್ ಬರ್ತೈತಿ? ಎಲ್ಲಾ ಬರ್ತೈತ್ರಿ. ಏನ್ ಮಾಡಕ್ ಬರ್ತಿ? ಎಲ್ಲಾ ಮಾಡಕ್ ಬರ್ತೈತಿ ಅಂದ್ಲಂತಕಿ. ಎಲ್ಲಾ ಮಾಡಕ್ ಬರ್ತೈತಿ ಅಂದ್ಬಿಡ್ಲೆ ಏನ್ ಮಾಡಕ್ ಬರ್ತೈತಿ? ಜೊಮೋಟೋದೊಳಗೆ ಎಲ್ಲಾ ಆರ್ಡರ್ ಮಾಡಕ್ ಬರ್ತೈತಿ ಅಂದ್ಲಂತಕಿ. ಸ್ವಿಗ್ಗಿ ಒಳಗ ಆರ್ಡರ್ ಮಾಡಕ್ ಬರ್ತೈತಿ ನನಗೆ ಅಂದ್ರೆ ಮನಿ ಒಳಗ ಇದ್ದಿದ್ದೆಲ್ಲ ಆರ್ಡರ್ ಮಾಡಿ ಮನ್ಯಾಗ ತರಿಸಿ ಉಣ್ಣುವಂತ ಮಂದಿ ಹುಟ್ಟೈತಿ. ಆದ್ರೆ ಜೇಡ್ರ ದಾಸಿಮಯ್ಯನವರು ಒಲವಿನ ಕಣ್ಣನ್ನು ಹುಡುಕಾಕತ್ತಿದ್ರು, ಸಹಧರ್ಮಿಣಿಯನ್ನ ಹುಡುಕಾಕತ್ತಿದ್ರು. ಅವ್ರು ಬಂದು ನನ್ನ ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಐತೆ ಅಂದವ. ನನ್ನ ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಐತೆ ಅಂತ ತಿಳ್ಕೊಂಡು ಜೇಡ್ರ ದಾಸಿಮಯ್ಯನವ್ರು ಹೇಳಿದ್ರಲ್ಲ, ನಿಮ್ದು ಯಾವ್ದ ಕಂಡೀಷನ್ ಇದ್ರೆ ಹೇಳ್ರಿ, ನಾ ಮಾಡ್ತೀನಿ ಅಂದ್ ದುಗ್ಗಳೆ. ಏನ್ ಕಂಡೀಷನ್ನು? ನಾ ಮದುವೆ ಆಗ್ಬೇಕಾಗಿತ್ತು ಅಂದ್ರೆ ನೀರಿಲ್ಲಾರ್ದ ಅನ್ನ ಮಾಡಿ ಕೊಡ್ಬೇಕು ನನಗ ಅಂತ ಕಂಡೀಷನ್ ನೋಡ್ರಿ. ಇದು ನೀರಿಲ್ಲಾರ್ದ ಅನ್ನ ಮಾಡಿ ಕೊಡ್ಬೇಕು. ನೀರಿಲ್ಲಾರ್ದನ ಅನ್ನ ಮಾಡಿ ಕೊಡ್ಬೇಕಂದ ಕೂಡಲೇನ ಆಯ್ತು ನಿಮ್ ಕಂಡೀಷನ್ಗೆ ಓಕೆ ಅನ್ಲಕ್ಕಿ. ಒಳಗೆ ಹೋದಕ್ಕಿನ ಪಟ್ನ ಒಂದಿಷ್ಟು ನೀರು ತಗೊಂಡು ಬಂದ್ಲು. ನೀರು ತಗೊಂಡು ಬಂದು ಅವ್ರನ್ನ ಈ ಮದುವೆ ಆಗಕ್ ಬಂದಿ, ನೀನು ಇನ್ನೂ ಆಗಿಲ್ಲ, ಈಗ ಬಂದಿ ಅಂದ್ರೆ ನೀ ಗುರು ಇದ್ದಂಗ. ಒಬ್ಬ ಜಂಗಮ ಮನೆಗೆ ಬಂದಿ ಅಂದ್ರೆ ನಿನ್ನ ಪಾದಕ್ಕೆ ಈ ನೀರನ್ನು ಹಚ್ತೀನಿ. ಪಾದಕ್ಕೆ ನೀರು ಹಚ್ಚಿದುವಂತ ಸಂದರ್ಭದೊಳಗೆ ಅದು ಬರೀ ನೀರಿತ್ತು. ನೀರು ನಿನ್ನ ಪಾದಕ್ಕೆ ಹಚ್ಚಿದ ಕೂಡಲೇ ಅದು ಪಾದೋದಕ್ಕಾಯ್ತು. ನೀರು ತನ್ನ ತನವನ್ನ ಕಳ್ಕೊಂಡದ, ಇದು ಪಾದೋದಕ್ಕದ. ಈ ಪಾದೋದಕ್ಕ ಹಾಕಿ ಅನ್ನ ಮಾಡಿ ಕೊಟ್ರೆ ಸುಮ್ಮನೆ ಊಟ ಮಾಡ್ಬೇಕು ನೀವು ಅಂತ ತಿಳ್ಕೊಂಡು ನೀರನ್ನ ತಗೊಂಡು ಹೋಗಿ ಅವ್ರ ಪಾದಕ್ಕೆ ಹಚ್ಚಿ ಪಾದೋದಕ್ಕ ಮಾಡಿ ಪಾದೋದಕದಿಂದ ಅನ್ನ ಮಾಡಿ ಕೊಟ್ಲಂತ. ಎಂತ ಹೆಣ್ಮಗಳ ನನಗೆ ಬೇಕಾಗಿತ್ತಂತ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಮೇಲೆ ಮತ್ತೆ ಹೆಣ್ಮಕ್ಳು ಹೆಂಗಿರ್ಬೇಕು? ಮದುವೆ ಆದ ಕೂಡ್ಲೇನ ಅದಕ್ಕೆ ಆದಂತ ಒಂದು ಸಿಸ್ಟಮ್ ಇರ್ತಾವ. ಹಿಂಗೆಲ್ಲ ಇರ್ಬೇಕಾದ್ರೆ ಅವರಿಬ್ಬರು ದಾಂಪತ್ಯದ ಜೀವನ ಭಾರಿ ಚಂದ ನಡೀತಿತ್ತು. ನಡೆಯುವಂತ ಟೈಮ್ದೊಳಗೆ ಒಬ್ಬ ಹುಡುಗ ಬಂದ. ನಾನು ಮದುವೆ ಆಗ್ಬೇಕಂತ ಮಾಡೀನ್ರಿ, ಮದುವೆ ಆದ್ರೆ ಎಂತ ಹೆಣ್ಮಗಳನ್ನ ಮದುವೆ ಆಗ್ಬೇಕು ಹೇಳ್ರಿ ಅಂದವ ಜೇಡ್ರ ದಾಸಿಮಯ್ಯನವ್ರಿಗೆ. ನಾ ಮದುವೆ ಆಗ್ಬೇಕಂತ ಮಾಡೀನಿ, ಮದುವೆ ಆದ್ರೆ ಎಂತ ಹೆಣ್ಮಗಳನ್ನ ಮದುವೆ ಆಗ್ಬೇಕು ಅಂದಾಗ ಒಂದ್ ನಿಮಿಷ ಇಲ್ಲಿ ಕುಂದ್ರು ಅಂತ ತಿಳ್ಕೊಂಡು ಮಧ್ಯಾಹ್ನದ ಸಮಯದೊಳಗೆ ಏ ದುಗ್ಗಳೆ ಓಡಿ ದೀಪ ತಗೊಂಡ್ ಬಾ, ಇಲ್ಲೇ ಕತ್ಲಾಗೈತಿ ಕಾಣುವಲ್ಲ ಅಂದ ಗಂಡ. ಮಧ್ಯಾಹ್ನ 1-2 ಗಂಟೆ ಆಗೈತಿ. ಮಧ್ಯಾಹ್ನದ 2 ಗಂಟೆ ಟೈಮ್ದೊಳಗೆ ನನಗ ಕತ್ಲಾಗೈತಿ ಕಾಣ್ತಾ ಇಲ್ಲ, ದೀಪ ತಗೊಂಡ್ ಬಾ ಅಂತಂದ್ರ ಒಣಕಿ ತಗೊಂಡ್ ಹಿಂಗ ಒಣಕಿಯಿಂದ ಏನೋ ಕುಟ್ಟಾಕತ್ತಿದ್ಲು ದುಗ್ಗಳೆ. ಹಿಂಗ ಒಣಕಿ ತಗೊಂಡ್ ಹಿಂಗ ಏನೋ ಕುಟ್ಟಾಕತ್ತಿದ್ಲು. ಹಿಂಗ ಒಣಕಿಯನ್ನು ಮ್ಯಾಗ ಇಟ್ಟಿದ್ಲಲ್ಲ, ಮ್ಯಾಗಿಟ್ಟು ಒಣಕಿಯನ್ನು ತಳಗಿಟ್ಟು ಹೋದ್ರ ಲೇಟ್ ಆಕೈತಿ ಅಂತ ತಿಳ್ಕೊಂಡು ಒಣಕಿಯನ್ನು ಹಿಂಗ ಕೈ ಬಿಟ್ಲು. ಓಡ್ಕೊಂತ ಬಂದು ದೀಪ ತಗೊಂಡು ಬಂದು ಮುಂದಿಟ್ಲು. ಒಂದೇ ಪಾಸ್ ಇದಾಯ್ತು. ಒಣಕಿಯನ್ನ ಮ್ಯಾಗ ಇಟ್ಟಿದ್ದನ್ನು ತೆಳಗಿಡೋದು ಲೇಟ್ ಆಕೈತಿ, ಗಂಡ ಕರ್ದಾನ ಅಂತ ತಿಳ್ಕೊಂಡು ಇದ್ದ ದೀಪ ತಗೊಂಡು ಓಡಿ ಬಂದ್ಲು. ಮಠ ಮಧ್ಯಾಹ್ನದಾಗ ನಿಮ್ಮ ಮನ್ಯಾಗ ಯಾರು ಯಜಮಾನ ಏನನ್ನ ಕಣ್ಣು ಕಾಣುವಲ್ಲ, ರಾತ್ರಿ ಆಗೈತಿ ದೀಪ ತಗೊಂಬಂದ್ರೆ ಓದಿರೇನ್ ನೀವು? ಮಠ ಮಧ್ಯಾಹ್ನದ ದೀಪ ತಗೊಂಬಂತಿ ನೀನ್ ಅಂತ ತಿಳ್ಕೊಂಡು ಅವಂಗ ಬೇಯು ಪಿಕ್ ಹಿಂದಗಡೆ. ಇದು ನೀವೆಲ್ಲ ಮಾಡವ. ಮುಂದ ಆ ಹುಡುಗನ ಮುಂದೆ ಕುಂದಿಸ್ಕೊಂಡಿದ್ರಲ್ಲ, ಅವಾಗ ಹೇಳ್ತಾರ ಅವ್ರು, ಏ ದುಗ್ಗಳೆ ಒಂದಿಷ್ಟು ಪಾಯಸ ತಗೊಂಬಾ, ನನಗೆ ಅಂಬ್ಲಿ ಕುಡಿಯಂಗಾಗೈತಿ, ಅಂಬ್ಲಿ ತಗೊಂಡ್ ಬಾ. ಅಂಬ್ಲಿ ಅಂದ್ರೆ ಎಷ್ಟು ತಣ್ಣಗಿತ್ತಂದ್ರೆ ಬರಪ್ ಇಟ್ಟಿದ್ದ ಅದ್ರ ಮೇಲೆ, ಅಷ್ಟು ತಣ್ಣಗಾಗಿತ್ತದ ಅಂಬ್ಲಿ. ಅಷ್ಟ ತಣ್ಣನ ಅಂಬ್ಲಿ ತಗೊಂಡು ಮಠ ಮಧ್ಯಾಹ್ನದಾಗ ಅಂಬ್ಲಿ ಕುಡಿಯಾಕ ಕೊಟ್ರೆ ಅಂಬ್ಲಿ ಬಾಯಿ ಬಾಳ ಸುಡಾಕತೈತಿ, ಅದನ್ನ ಒಂದಿಷ್ಟು ಆರಿಸಿ ಕೊಡು ನನಗ ಅಂದ್ರ ಅವ್ರು. ನೋಡ್ರಿ, ತಂಪನ ಅಂಬ್ಲಿ ತಂದು ಕೊಟ್ಟಾಳ,
ಸುಡಾಕತೈತಿದ ಆರಿಸಿ ಕೊಡ ಅಂದ ಕೂಡ್ಲೇನ ಆಕೆ ಹಿಂದ್ ಮುಂದ್ ನೋಡ್ಲಿಲ್ಲ ಒಂದ್ ಇದನ್ನ ತಗೊಂಡು ಬಂದು ಅದನ್ನ ಗಾಳಿ ಹೊಡೆದು ಅದನ್ನ ಆರಿಸಿಕೊಟ್ಲಂದ. ಯಾಕ್ರಿ ತಣ್ಣಗ ಐತಿ ತಂದಿನ ಕುಟ್ರಿರ್ಲಿಲ್ಲ ಆಕಿ. ಇಟ್ಟೆಲ್ಲಾ ಮಾಡಿದ ಮೇಲೆ ಮತ್ ಮುಂದುವರೆದು ಹೇಳ್ತಾರಂತವ್ರು ಏನಂತಂದ್ರ ತುಂಬಾ ತುಂಬಾ ಇಷ್ಟೆಲ್ಲಾ ನೋಡಿದ ಮೇಲೆ ಆ ಹುಡುಗ ಹಿಂಗ ಕೂತಿದ್ದ. ಹಿಂಗ್ ಕೂತಿದ್ದ. ಇಷ್ಟೆಲ್ಲಾ ಮಾಡಿ ಒಳಗ್ ಹೋದ್ಲಲ್ಲ. ಒಳಗ್ ಹೋದ ಕೂಡ್ಲೇನ ಏನು ಒಣಕಿ ಹಿಂಗ್ ಬಿಟ್ಟು ಬಂದಿದ್ಲಲ್ಲ, ಆ ಒಣಕಿ ತೆಳಗ್ ಬಿದ್ದಿರ್ಲಿಲ್ಲ. ಗಂಡನ ಮೇಲಿನ ಪತಿಭಕ್ತಿ ಎಷ್ಟು ದೊಡ್ಡದಿತ್ತಂದ್ರ, ಪತಿಭಕ್ತಿ ದೊಡ್ಡದು ಎಷ್ಟಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ, ಒಣಕಿ ಮ್ಯಾಗ ಏನ್ ಹಿಂಗ್ ಬಿಟ್ಟಿದ್ಲು, ಹೊಳ್ಳಿ ಇವನ್ನೆಲ್ಲಾ ಕೊಟ್ಟು ಹೊಳ್ಳಿ ಹೋದ್ರು ಸಹಿತ ಒಣಕಿ ತೆಳಗ್ ಬಿದ್ದಿರ್ಲಿಲ್ಲ. ಹೆಂಗ್ ಬಿಟ್ಟಿದ್ಲು ಹಂಗ ನಿಂತಿತ್ತಂತ. ಎಷ್ಟು ಪತಿಭಕ್ತಿ ದೊಡ್ಡದಿರ್ಬೇಕ್ರಿ. ಈ ಮದುವೆ ಮಾಡ್ಕೊಳ್ಳೋರ್ಗ ಒಂದು ದೊಡ್ಡ ಹುಚ್ಚಿರ್ತೈತಿ. ಅವ ಅಂದ, ಇಂಥ ಹೆಣ್ಮಗಳು ಸಿಕ್ಕರು ಮದುವೆ ಆಗ್ತಮ್ಮ, ಇಂಥ ಹೆಣ್ಮಗಳು ಸಿಗ್ಲಿಲ್ಲ ಅಂತಂದ್ರೆ ಮದುವೆ ಆಗಕ್ಕೆ ಹೋಗ್ಬೇಡ ಅಂತ. ಕೆಲವು ಮಂದಿಗೆ ಒಮ್ಮೊಮ್ಮೆ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ. ಕೆಲವು ಮಂದಿ ನೋಡ್ರಿ ನೀವು ಮದುವೆ ಆಗೋದಿಲ್ಲ ಅಂತ ಮದುವೆ ಮಾಡಂಗಿಲ್ಲ ಅಂದ್ರೆ ಅವ್ರು ಹುಚ್ಚು ಆದಂಗ ಹಾಕಿರ್ತಾರ. ಒಂದಿಷ್ಟು ಮಂದಿ ಹುಚ್ಚು ಹಚ್ಕೊಂಡ್ಬಿಟ್ಟಿರ್ತಾರ. ಕೆಲವು ಮಂದಿಗೆ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ. ಇನ್ನು ಕೆಲವು ಮಂದಿಗೆ ಹುಚ್ಚು ಬಿಡುತನ ಮದುವೆ ಆಗೋದಿಲ್ಲ. ಹೆಂಗೈತಿ ನೋಡ್ರಿ. ಮದುವೆ ಆಗೋತನ ಹುಚ್ಚು ಬಿಡುದು ಬೇರೆ, ಮತ್ತ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ ಅಂದ್ರೆ ಮದುವೆ ಆಗ್ಲಾರ್ದನ ಇವ್ಗೆ ಹುಚ್ಚು ಬಿಡಕ್ ಸಾಧ್ಯನೇ ಇಲ್ಲ. ಅದು ಕಾರಣ ಕೆಲವು ಮಂದಿ ಮದುವೆಗೆ ಅಷ್ಟು ಆಸಕ್ತರಾಗಿರ್ತಾರೆ. ಇನ್ನು ಕೆಲವು ಮಂದಿ ಮದುವೆನ ಬೇಡ ಅಂತ ತಿಳ್ಕೊಂಡು ಮನಿ ಬಿಟ್ಟು ಹೋದವ್ರು ರಗಡ ಮಂದಿ ಅದಾರ. ನನಗ್ ಮದುವೆನ ಮಾಡವಲ್ರ ಅಂತ ತಿಳ್ಕೊಂಡು ಮನಿ ಬಿಟ್ಟು ಹೋದವ್ರು ರಗಡ ಮಂದಿ ನಮ್ಮ ಜಗನ್ದಾಗ ಸಿಗ್ತಾರ ನೋಡ್ರಿ. ಒಂದಿಷ್ಟು ಮಂದಿ ಯಾರಿಗಾದ್ರೂ ಒಂದಿಷ್ಟು ತನ್ನ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ, ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಮೊದಲು ಏನಂತಾರ, ನಿನಗೆ ಮದುವೆ ಮಾಡ್ತೀನಿ ತಡಿ, ನಿನಗೆ ಮದುವೆ ಮಾಡಿ ಹೆಂಡತಿ ಬಂದ್ಲಂದ್ರೆ ಬಾರಿ ನಿನಗೆ ಎಲ್ಲ ಕಲಿಸ್ತಾಳಕ್ಕೆ ಅಂತ ತಿಳ್ಕೊಂಡು ಹೇಳ್ತಾರ. ಪಾಪ ಒಬ್ಬ ಬಾಳ್ ಮುಗ್ದ ಏನ್ ಮಾತಾಡ್ಬೇಕು ಅನ್ನೋದ ಗೊತ್ತಾಕಿದ್ದಿಲ್ಲ. ಮಂದಿ ಮುಂದೆ ಏನು ಮಾತಾಡ್ಬೇಕಂತ ಗೊತ್ತಾಕಿರ್ಲಿಲ್ಲ. ಅವ್ರ ತಾಯಿ ಹೇಳಾಕಿ, ಅಲ್ಲ ಮದುವೆ ವಯಸ್ಸಿಗೆ ಬಂದಿದ್ದೀವಿ, ಒಂದ್ ಸ್ವಲ್ಪ ಮಂದಿ ಕೂಟ ಮಾತಾಡೋದು ಕಲ್ಕೋ. ಮದುವೆ ವಯಸ್ಸಿಗೆ ಬಂದಿದಿ, ಮಂದಿ ಕೂಟ ಮಾತಾಡೋದು ಕಲ್ಕೋ. 4 ಮಂದಿ ಬಾಯಾಗ ಬಾ, 4 ಮಂದಿ ಕೂಟಾಗ ಮಾತಾಡಿ ಅವ್ರ ಕೂಟಾಗ ಒಂದಿಷ್ಟು ಚಂದಾಗಿ ಸಂಪರ್ಕ ಬೆಳೆಸ್ಕೋ. ಮುಂದೆ ಕನ್ಯಾ ನೋಡಿ ಮದುವೆ ಮಾಡ್ತೀನಿ ನಿನಗೆ ಅಂದ ಕೂಡ್ಲೇನ ಮತ್ತೆ ಅವು ಮಾತಾಡ ಅಂದಾಳ ಅಂತ ತಿಳ್ಕೊಂಡು ಎಂದೂ ಮಾತಾಡ್ಲಾರ್ದ ಹೊರಗೆ ಬಂದು ಕಟ್ಟಿ ಮೇಲೆ ಕೂತಾನ. ಹಿಂಗೆ ಹೊರಗೆ ಬಂದು ಕಟ್ಟಿ ಮೇಲೆ ಕುಂತಾನಲ್ಲ, ಎಂದೂ ಮಾತಾಡಿಲ್ಲ ನೀವು ಯಾರು ಕೊಟ್ಟಾಗ. ಆದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಕಡೆಯಿಂದ ಒಬ್ಬ ಹೆಣ್ಮಗಳು 4 ಮಂದಿ ಮಕ್ಕಳನ್ನ ಕರ್ಕೊಂಡು ಬರಾಕತ್ತಾಳ. ಹಿಂಗೆ 4 ಮಂದಿ ಕರ್ಕೊಂಡ್ ಬರಾಕತ್ತ ಮತ್ ಮಾತಾಡ್ಬೇಕಲ್ಲ ಏನಾರ. ಅಕ್ಕಾರ ಆರಾಮದಿರೇನ್ರಿ? ಆರಾಮದಿ. ಎಂದೂ ಮಾತಾಡ್ಲಾರ್ದ ದಿವಸ ಇಲ್ಲೇ ಅಡ್ಡಾಡ್ತೀನಿ ನಾನು, ಎಂದೂ ಮಾತಾಡ್ಲಾರ್ದ ಇವತ್ತು ಮಾತಾಡಕತ್ತಾನಲ್ಲ ಅಂತ ತಿಳ್ಕೊಂಡು ಆಕಿನೂ ಖುಷಿಯಿಂದ ಆರಾಮದೀನಪ್ಪ, ಭಾಳ ಆರಾಮದಿ, ನೀ ಹೆಂಗದಿ? ನಾನು ಆರಾಮದೀನಿ. ಮತ್ತೆ ಇವು ಯಾವ್ರಿ? ಇವು ಪಿಂಟು, ಇದು ಮುಂಟು, ಇದು ಕುಂಟು ಇದೆಲ್ಲ ಹೇಳಿಲ್ಲ ಆಕಿ. ನನ್ನ ಮಕ್ಕಳಪ್ಪ ಇವು 4 ಮಂದಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ಹೇಳಿದಲ್ಲ. ಇವು 4 ಮಂದಿ ನಿಮ್ಮ ಮಕ್ಕಳೇನ್ರಿ? ಹೌದಪ್ಪ, ಇವು 4 ನಮ್ಮ ಮಕ್ಕಳು ಅಂತೆ. ಇವು 4 ಮಂದಿ ನಿಮ್ಮ ಮಕ್ಕಳನ್ನ ಅಂತ ತಿಳ್ಕೊಂಡು ಆಕಿ ಕೇಳ್ತಾನ. ಆಕಿ ಹೂ ಅಂದಾಳ, ಸುಮ್ನಿರ್ಬೇಕಿಲ್ಲ. 4 ಮಂದಿ ನನ್ನ ಮಕ್ಕಳ ಅಂತ ಹೇಳಿದ ಮೇಲೆ ಅವಾಗ ನಿಮ್ಮ ಮದುವೆ ಆಗೈತೇನ್ರಿ ಅಂದ. ಮತ್ ನಿಮ್ ಮದುವೆ ಆಗೈತೆ ಅಂದ್ಬಿಡ್ಲಿ ಆಕೆ ಯಾಕೆ ಸುಮ್ಮನೆ ಇರ್ತಾಳ್ರಿ? 4 ನನ್ವ ಅಂತ ಹೇಳಾಕತ್ತೀನಿ, ಆಟ ಹೆಚ್ಚಿನ ಅಂತ ತಿಳ್ಕೊಂಡು ಜೋರ್ ಬೆಟ್ ನೋಡ್ರಿ ಅಂದ. ಮತ್ ಹತ್ಕೊಂತ ಬಂದಿವ. ನಾ ಹೇಳಿಲ್ಲ, ಜನ ಸುಮಾರು ಐತಿ, ಮಾತಾಡಿದ್ರೆ ಹೊಡಿತಾರ, ಅದಕ್ಕ ನಾ ಮಾತಾಡಂಗಿಲ್ಲ ಮಂದಿ ಮುಂದೆ ಅಂದಿವ. ಅವಾಗ ಅವ್ರ ಅಂತಾಳ, ಅಲ್ಲ ನೀ ಏನ್ ಮಾತಾಡಿದ್ವಿ, ಅವ್ರ ಯಾಕೆ ಹೊಡೆದ್ರು? ಮತ್ ಹಿಂಗ್ 4 ಮಂದಿ ಕರ್ಕೊಂಡ್ ಬರಾಕತ್ತಿದ್ಲು, ಹುಡುಗರು ನಿನ್ವಾನ ಅಂದೆ, ಹೂ ಅಂದ್ಲು. ಮತ್ ನಿಮ್ ಮದುವೆ ಆಗೈತೇನ ಅಂದಿದ್ದಕ್ಕೆ ಅವಾಗ ಆಕಿ ಮದುವೆ ಆಗೈತೇನ ಅಂತ ಕೇಳ್ತೇನೆ ಅಂತ ಹೊಡೆದ್ಲ ಅಂತ ಅಂದ್ಬಿಡ್ಲಿ. ಅವ್ರವ್ ಮತ್ತೆ ಹೇಳಿಲ್ಲ, ಅಲ್ಲ ಫಸ್ಟ್ ಕೇಳ್ಬೇಕು, ಮದುವೆ ಆಗೈತೇನ ಅಂತ ಕೇಳ್ಬೇಕು, ಆಮೇಲೆ ಅದನ್ನ ಕೇಳ್ಬೇಕು. ನೀವು ಉಲ್ಟಾ ಪಲ್ಟಾ ಕೇಳಿ ಅದಕ್ಕೆ ಹೊಡೆದಾಳಕಿ. ಆಯ್ತು ಬಿಡು ಅಂತ ಮತ್ತೆ ಹೊರಗೆ ಬಂದು ಮತ್ತೆ ಕುಂತಾನ. ಆಕಿ ಒಬ್ಬ ಕೈ ಬೀಸ್ಕೊಂತ ಬರಾಕತ್ತಾಳ. ಹಿಂಗ್ ಅಕ್ಕಾರ